ಶುಭ ಸಂಜೆ. ಈ ದಿನ ಅಂಬೇಡ್ಕರ್ ನಗರದಲ್ಲಿ 134ನೇ ಅಂಬೇಡ್ಕರ್ನ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಈ ದಿನ ಇಲ್ಲಿ ಸೇರಿರತಕ್ಕಂಥ ಎಲ್ಲ ಜೈ ಭೀಮ್ ಬಂಧುಗಳೇ, ಈ ಒಂದು 134ನೇ ಅಂಬೇಡ್ಕರ್ ಜಯಂತಿಯನ್ನು ಬೇತ್ಮಳದಲ್ಲಿ ಭಾಳ ಅದ್ದೂರಿಯಾಗಿ, ಭಾಳ ಒಂದು ಒಳ್ಳೆಯ ಅಚ್ಚುಕಟ್ಟಾಗಿ ಎಲ್ಲ ಕಡೆ ಬಸ್ ಸ್ಟ್ಯಾಂಡಲ್ಲಿರ್ಬೋದು, ಗ್ರಾಮ ಪಂಚಾಯತಿ ಕಚೇರಿಯಲ್ಲಿರ್ಬೋದು, ಸ್ಕೂಲುಗಳಲ್ಲಿರ್ಬೋದು, ಅಂಗನವಾಡಿಗಳಲ್ಲಿರ್ಬೋದು, ಹಾಗೂ ಈ ದಿನ ಈ ಸಂಜೆ ಇಲ್ಲಿ ಇವಾಗ ಇಲ್ಲ ಆಚರಣೆ ಮಾಡ್ತಾ ಇರ್ತಕ್ಕಂಥ ಇರ್ಬೋದು, ಎಲ್ಲ ಭಾಳ ಚೆನ್ನಾಗಿ ಎಲ್ಲ ಕಡೆನೂ ಆಚರಣೆ ಮಾಡಿದ್ದೀವಿ. ಇದೇ ರೀತಿ ಮುಂದಿನ ದಿನಗಳಲ್ಲೂ ಇನ್ನೂ ಚೆನ್ನಾಗಿ ಆಚರಣೆ ಮಾಡಬೇಕಂತ ಎಲ್ಲರಲ್ಲೂ ಮನವಿ ಮಾಡ್ತೀವಿ. ಧನ್ಯವಾದ. ಅಂಬೇಡ್ಕರ್ ಅವರ ಪಾದಗಳಿಗೆ ನಮಿಸ್ತಾ ಸಮಸ್ತ ಬೇತ್ಮಂಗಲ ಜನತೆಗೆ, ವಿಶೇಷವಾಗಿ ಜೈ ಭೀಮ್ ನಗರದ ನನ್ನೆಲ್ಲ ಆತ್ಮೀಯ ಯುವಕರಿಗೆ, ಹಿರಿಯರಿಗೆ, ಕಿರಿಯರಿಗೆ, ಮಹಿಳೆಯರಿಗೆ, ಮಕ್ಕಳಿಗೆ, ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗೆ, ಸದಸ್ಯರಿಗೆ, ಪ್ರತಿಯೊಬ್ಬರಿಗೂ, ಮುಖಂಡರಿಗೆ, ಎಲ್ಲರಿಗೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 134ನೇ ಜಯಂತಿಯ ಶುಭಾಶಯಗಳನ್ನು ತಿಳಿಸ್ತಾ, ದೇಶದಲ್ಲಾಗಲಿ ಪ್ರಪಂಚದಲ್ಲಾಗಲಿ ಮನುಷ್ಯ ಒಂದೇ ಸರಿ ಹುಟ್ಟುತ್ತಾನೆ, ಒಂದೇ ಸರಿ ಸಾಯ್ತಾನೆ. ಸತ್ತ ಮೇಲೆ 3 ದಿನ 4 ದಿನ ನೆನೆಸ್ಕೊಳ್ತೀವಿ, ಒಂದು 3-4 ವರ್ಷ ಅವರ ತಿಥಿಗಳನ್ನು ಆಚರಣೆ ಮಾಡ್ತೀವಿ. ಆದರೆ ಒಬ್ಬೊಬ್ಬ ವ್ಯಕ್ತಿ ಸತ್ತರೂ ಕೂಡ, ಸತ್ತಾದ ಮೇಲೂ ಕೂಡ ಅವರ ಹುಟ್ಟುಹಬ್ಬವನ್ನು ಇವತ್ತಿಗೆ 134ನೇ ವರ್ಷವನ್ನು ನಾವು ಆಚರಣೆ ಮಾಡ್ಕೊಳ್ತಾ ಇದ್ದೀವಿ ಅಂತಂದರೆ, ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದ ಉದಯಿಸುವ ಸೂರ್ಯದಂತೆ ಇವತ್ತು ಇಡೀ ದೇಶಕ್ಕೆ ಶೋಷಣೆಯಲ್ಲಿದ್ದಂಥ ಜನತೆಗೆ, ದೌರ್ಜನ್ಯಕ್ಕೆ ಒಳಗಾದಂಥ ಜನತೆಗೆ ಒಂದು ಬೆಳಕನ್ನು ಕೊಟ್ಟಂಥ ಏಕೈಕ ವ್ಯಕ್ತಿ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಬಂಧುಗಳೇ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಲ್ಲರೂ ಕೂಡ ಸಮಾನತೆಯಿಂದ, ಸ್ವತಂತ್ರದಿಂದ, ಸಮಾನ ಹಕ್ಕುಗಳನ್ನು ಬಳಸಿಕೊಂಡು ಎಲ್ಲರೂ ಸೋದರತ್ವದಿಂದ ಸಾಗಬೇಕು ಅಂತ ಸಂವಿಧಾನವನ್ನು ನಮಗೆ ಕೊಟ್ಟಿದ್ದಾರೆ. ಆದರೆ ಇವತ್ತಿಗೂ ಕೂಡ ಈ ದೇಶದಲ್ಲಿ ಜಾತಿ ತಾರತಮ್ಯಗಳು ತಾಂಡವಾಡುತ್ತಿರುವುದನ್ನು ನಾವೆಲ್ಲರೂ ಕೂಡ ಕಾಣಬಹುದು. ಅದನ್ನೆಲ್ಲ ಬದಿಗಿಟ್ಟು ನಾವೆಲ್ಲರೂ ಕೂಡ ಒಂದೇ, ನಾವೆಲ್ಲರೂ ಕೂಡ ಮಾನವರನ್ನಾಗಿ ಅಷ್ಟೇ ಕಾಣಬೇಕೇ ಹೊರತು ಅವರ ಜಾತಿಯನ್ನು ಹಿಡಿದು ಅಲ್ಲ ಕಾಣಬೇಕಾಗಿರೋದಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಎಲ್ಲರೂ ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ತತ್ವ ಸಿದ್ಧಾಂತಗಳನ್ನು ಮೈಗೂಡಿಸ್ಕೊಳ್ಳೋದ್ರ ಜೊತೆಗೆ ಅವರ ಸಂವಿಧಾನವನ್ನು ರಕ್ಷಣೆ ಮಾಡುವಂಥ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಸಾಗಬೇಕಂತ ನಾನು